ಪ್ರೇಮಿ ಪ್ರೇಮಿ ಅಯ್ಯ ಲಕ್ಷ್ಮಕ್ಕ ನೀ ಬಂದಿಯಾ ಹಾಲಿಗೆ? ಯಾಕ ನೀನ್ ಸೊಸಿ ಬರ್ತಿಲ್ಲ ದಿನ? ಯಾಕ ಆರಾಮಿಲ್ಲ ನಕಿಗೆ? ಯವ್ವ ಎಲ್ಲ ಆರಾಮದ. ಆಕೆಗೇನ ಗಾಡಿ ಯವ್ವ ಏನ್ ಮಾಡೋಣ? ಯವ್ವ ಊರಾಗ ಒಂದು ಕಳ್ರ ಹಾವಳಿ ಜಿಗ್ಗೆ ಬಿಟ್ಟೈತಿ. ಏನ್ ಮಾಡೋಣ? ಮನಿ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ನೋಡು. ಒಂಚೂರು ಮನಿ ಹೊರಗೆ ಒಂದು ಅಂಗದಾಗ ಒಂದು ಸಾಮಾನು ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಯವ್ವ ನನಗೆ ನಿನ್ನೆ ನಮ್ಮ ತವ್ರ ಮನೆಯವ್ರು ಕೊಟ್ಟದ್ದು ಹಂಡೆ ಹೊತ್ಕೊಂಡು ಹೋಗ್ಯಾರ. ಯವ್ವ ಕಳ್ರ ಗಾಳಿ ಹೊಡ್ಕೊಂಡು ಹೋಗ್ಲಿ ಅವು ತಿನ್ನ ಅಂದ ಹುಳ ಬೀಳಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನೋಡು. ಏನ್ ಮಾಡ್ಬೇಕು ಹೇಳು? ಅದಕ್ಕೆ ಆಕಿನ ಮನಿ ಅಂತ ಕುಂದ್ರಿಸಿ ಹೊರಗೆ ಏನೋ ಇದು ಮಾಡತ್ತಿಲ್ಲ. ನೀನು ಎಲ್ಲೂ ಹೋಗ್ಬೇಡ ಅಂತೇನಿ. ನಿನ್ನೆ ಆ ಮೂಳಿ ಮನೆಯಾಗಿದ್ದು ಕಳ್ದಾಳ ಯವ್ವ. ಅದಕ್ಕೆ ಈಗ ನಾ ಹಾಲು ತರಕಂತಂದು ಈ ಕಡೆ ಬಂದಾಗ ಮತ್ತೆ ಅಲ್ಲಿ ಯಾರಲ್ದಂಗೆ ಆಗತ್ತೆ. ಅದು ಹೇಳಕ್ಕೊಲ್ ಬಿಡ ಪಜಿತಿ. ಅದು ಮತ್ತೆ ಯಾರ್ದಾರ ಪುಟ ಮಾತಾಡ್ಕೊಂಡು ಹಾಲಿನ ಗಿಂಡಿ ಎಲ್ಲ ಕೆಳಗಿಟ್ಟು ಮಾಡ್ತಾರೆ. ಕಣ್ಣು ಮುಸ್ತಿಗೆದ್ರಾಗ ಕಳ್ಬೇಕು. ಅದಕ್ಕೆ ನಾನು ಹೋಗಿ ತೊಗೊಂಬರ್ತೀನಿ. ನೀ ಅಲ್ಲಿ ಮನೆ ಬಾಗಿಲಿಗೆ ಕುಂದಿಸಿ ಬಂದೀನಿ. ಯಾವಕ್ಕೆ ಒಳಗೆ ಬರಲಾರ್ದಂಗೆ ಗೇಟಿಗೆ ಕುಂದಿಸಿ ಬಂದೀನಿ. ನಾ ಬರೋವರೆಗೂ ಗೇಟಿಗೆ ಇರೋ ಅಂತ ಹೇಳಿ ಕುಂದಿಸಿ ನಾ ಇತ್ತಾಗ ಬಂದೀನಿ. ಬಡ ಒಂಚೂರು ಹಾಲು ಕೊಡವ, ಹಾಲು ಒಯ್ತೀನಿ. ಹೌದಾ ಯವ್ವ ಲಕ್ಷ್ಮಕ್ಕ, ಮೊನ್ನೆ ನಮ್ಮ ಆಕಳದಾಗೊಂದು ಹಾಲು ಕೆಚ್ಚಲ್ದನ್ ಹಾಲು ಸಿಕ್ಕ ಕಳು ಮಾಡ್ತಾರಂದಿಲ್ಲ ಪ್ರಪಂಚದಾಗ ಉಂಟನ ಯವ್ವ. ಆಕಳದ ಹಾಲು ಕಳು ಮಾಡ್ಕೊಂಡೋಗ್ಯಾರ ಯವ್ವ. ಕೆಚ್ಚಲ್ದನ್ ಹಾಲು ಒಂದನಿ ಬಿಡಾರ್ದಂಗೆ ಇಟ್ಕೊಂಡಿದ್ದು ಕರಕ್ ಸಹಿತ ತಿಡಿದು ಉಪವಾಸ ನೋಡು. ಯಾ ಬೆಳ್ಳಾರಾಗಿದ್ದಾರೆ ಯವ್ವ. ಇಂಥ ಪರಿ ಗಂಟು ಬಿಟ್ಬಿಟ್ರೆ ಊರಾಗೇನು ಮಿಕ್ಕಿ ಬಿಟ್ರೆ ನೋಡು. ಅವ್ರನ್ನ ಯಾರು ಹಿಡಿಯೋಕ್ಕಾಗೋಲ್ತ ಯವ್ವ. ಯಾವಕ್ಕಿದ್ದಾಳೆ ಏನು ಕಣ್ಣು ಮುಸ್ತಿಗೆದ್ರಾಗ ಕಳು ಮಾಡ್ತಾರೆ. ಯಾ ಬೆಳ್ಳಿದ್ದಾಳೆ ಏನು ಹಿಡಿದ್ರೆ ಇಲ್ಲಡು ಊರಾಗ ಅನ್ನಡ ಊರಾಗ ಅದು ಗಿಡ ಐತಲ್ಲ, ಗಿಡ ಕಟ್ಟಿ ಹಾಕಿ ತಲಗೊಂದೊಂದು ಏಟ್ ಹಾಕಿ ಸಾಯಿಸಿ ಬಿಡ್ತಾರಕೇನು. ನಮಗೆ ಸಿಟ್ಟು ಬಂದೈತೆ ನೋಡಿ. ಎಲ್ಲರಿಗೂ ಊರಿಗೆ ಮಿಕ್ಕಿ ಬಿಟ್ಟ ಯಾರು ಬಿಟ್ಟದಲ್ಲ ಏನು. ನನಗೂ ಹಂಗಾಗೈತೆ ಲಕ್ಷ್ಮಕ್ಕ. ಹೊರಗೆ ಏನು ಇಡಂಗಿಲ್ಲ ನೋಡು. ನನಗೇನು ಆಕಳ ದನಕರ ಏನು ಒಳಗೆ ಇಟ್ಕೊಳಕ್ಕಾಗತ್ತೆ? ಹೊರ ಬಿದ್ದು ಹಿಂಗೆ ಮಾಡ್ತಾರೆ ನೋಡಿ ಯವ್ವ. ಏನು ಮಾಡಲಿ? ಸಾಕಾಗ್ಬಿಟ್ಟೈತೆ ಯವ್ವ ಲಕ್ಷ್ಮಕ್ಕ. ನಿಮ್ಮ ಮನೆಗೊಂದು ಅಲ್ಲ, ಎಲ್ಲರ ಮನೆಗಳು ಇದಾಗ್ಬಿಟ್ಟೈತಿ. ಏನು ಹಾಲು ಹಿಡ್ಕೊಂಡೋಗ್ಯಾರ? ಏವ್ವ ಆಡ್ಬಿಟ್ಟ್ಯಾರು. ಯಾವಕ್ಕಿದ್ದಾಳೆ ಯವ್ವ? ಏನು ಉಳಿತ ಯವ್ವ? ಇದು ಹೆಂಗೆ ಮಾಡ್ಬೇಕು? ಅಲ್ಲ ಇನ್ನು ಹೆಂಗೆ ಇಟ್ಕೋಬೇಕವ? ಅಲ್ಲ ಸಾಮಾನು ಸೆಟ್ ಆದ್ರೆ ಹೋಗಿ ಒಳಗೆ ಇಟ್ಕೋಬಹುದು. ದನ ಕರ ಎಲ್ಲ ಎಲ್ಲಿ ಒಳಗೆ ಇಟ್ಕೊಳಕ್ಕಾಗತ್ಲಿ? ಏನಾಯ್ತೈತೆ ಯವ್ವ? ಕಣ್ಣಾಗ ಎಣ್ಣೆ ಬಿಟ್ಕೊಂಡು ನೀನು ಬಾತಂಗೆ ಕಾಯ್ಕೊಂಡು ಕುಂದ್ರಬೇಕಾತಿನ್ನ ಲಕ್ಷ್ಮಕ್ಕ. ಕಾಯ್ಕೊಂತ ಕುಂತ್ರು ಚಿಂತಿಲ್ಲ, ಆದ್ರೆ ಹಿಡಿಬೇಕು. ಹಿಂಗಾದ್ರೆ ಭಯ ಮಾಡೋಕ್ಕಾಗಲ್ಲ ಊರಾಗ ಯಾರು. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸ್ಬೇಕು. ಹೌದು ನೋಡ್ರಿ, ಚಲೋ ಐಡಿಯಾ ಕೊಟ್ಟು ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ನಮ್ಮ ಗೌಡ್ರಿಗೆ ಹೇಳ್ತೇನೆ ತಡಿ. ಹಂಗೆ ಜಾಸೂಸ್ ಮಾಡಿ ಇಡಿ ಅಂತ ಹೇಳ್ತೀನಿ ತಡಿ. ಯವ್ವ ಲಕ್ಷ್ಮಕ್ಕ, ಮೊದಲು ಗೌಡ್ರಿಗೆ ಹೇಳಿ ಕೆಲಸ ಮಾಡ್ಸಕ್ಕೆ ಹೇಳಯ್ಯವ್ವ. ಪುಣ್ಯ ಬರುತ್ತೆ ನೋಡವ ನಿನಗೆ. ಅಷ್ಟೇ ಮಾಡಿ. ಹಾಲು ಕೊಡ್ಲೆ ಮತ್ತೆ? ಇನ್ನು ಹಾಲೆಲ್ಲ ಹಿಂಡ್ಕೊಂಡು ಹೋಗಿರೋ ಹೆಂಗೆ ಮತ್ತೆ? ಇದಾಗ ಹೇಳಿದ್ರೆ ಯಾರ ಕಳ್ರು ಬಂದು ಹಿಂಡ್ಕೊಂಡು ಹೋಗ್ತಾರ ಅಂತೇಳಿ ಹೋಗ್ಯಾರ. ಹೆಂಗಲ್ಲಿ ಹಾಲು ಚಾಕೊಂಡನಿ ಇಲ್ಲ ಮನ್ಯಾಗ? ಯವ್ವ ಇಲ್ಲವ ಲಕ್ಷ್ಮಕ್ಕ. ಹಂಗಾಗಿ ಏನು ಮಾಡತ್ತೀನಿ ಗೊತ್ತಾನ, ಒಂಟುತ್ಲೆ ಇನ್ನು 4 ಗಂಟೆಗೆ ಹಾಲು ಹಿಡ್ಕೊಂಡ್ಬಿಡ್ತೀನಿ ಮುಂಚೆನೆ. ಆಮೇಲೆ ಹೊಲದಿಂದ ಮೇಯ್ಸ್ಕೊಂಡು ಬರ್ತನಲ್ಲ, ಬಂದಕ್ಕೆ ಒಳಗೆ ಹೋಗಿ ಒಂದು ಚರಿಗೆ ಹಿಡ್ಕೊಂಡು ಬಂದಕ್ಕೆ ಮೊದಲು ಹಾಲು ಹಿಡ್ಕೊಂಡು ಒಳಗೆ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಬೇಕಾಯವ್ವ? ಅದರಲ್ಲಿ ನಮ್ಮ ಹೊಟ್ಟೆ ಪಡ್ ನಡೆಯಕತ್ತೈತೆ. ಹುಟ್ಟಿದಕ್ಕೆ ಕೈ ಖರ್ಚಿಗೆ ಹಾಕತಿ. ಅದಕ್ಕೆ ಯವ್ವ ಇಲ್ಲವ. ಈಗ ಹಂಗೆ ಶಾಣತ ನಾವು ಮತ್ತೆ ಶಾಣರಾಗಬೇಕಲ್ಲ. ಕಳ್ರ ಶಾಣರದ್ರ ಅಂದ್ಮ್ಯಾಗ ನಾವು ಅವ್ರಕಿನ ಶಾಣರಾದ್ರೆ ಬಳೆ ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಹಿಂಡಿಟ್ಟಿನಿ, ಕೊಡ್ತೀನಿ ತಡಿ. ರೇಣವ ಹೊರಗೆ ಕುಂತಾಳ. ಮತ್ತೆ ಶಾಂತಕ್ಕನ ಮನೆಗೆ ಈ ಓಣಿದಾಟ ಆ ಮನೆಗೆ ಹೋಗೋಷ್ಟೊತ್ತಿಗೆ ನನಗಂಡು ಬಾಯ್ ಹೊಡ್ಕೋತಾನ. ರೇಣವ ಅಂತೇಳಿ ಒಟ್ಟು ಸಕ್ರಿ ಚಾಪಿ ಇಸ್ಕೊಂಡ್ಬಿಟ್ಟಾತೆ. ರೇಣವ ರೇಣವ. ರೇಣವ ಏನು ಕುಂತಲ್ಲೇ ಒಟಕ್ಕಂದನ ಮತ್ತೆ? ಅಯ್ಯೋ ಮುಟ್ಟಿ ಮಾತಾಡ್ಲೇನೆ ಎದ್ರು ಇರ್ಬೋದು. ಯಾಕೆ ಬೇಕು? ಇವತ್ತಿನ ಕಾಲದಾಗ ಯಾವಾಗ ಹೆಂಗೆ ಸಾವು ಬರುತ್ತೆ ಗೊತ್ತಾಗಲ್ಲ. ಕುಂತಾರಲ್ಲೇ ಶಿವ ಅಂದು ಬಿಡ್ತಾರೆ. ಯಾವುದಕ್ಕೂ ಒಂದ್ಸಲ ಮುಟ್ಟಿ ಮಾತಾಡ್ಸೋದೇ ಬೇಷ್ ಅನ್ಸುತ್ತೆ. ಇಷ್ಟು ಗಂಟ್ಲರಂಗ ರೇಣವ 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 ಅಂತ ಒದರಾಕತ್ತೀನಿ. ಅಂದ್ರೂ ಬಿಟ್ಟು ಬಿಸುಗಳು ಹೂನು ಅನ್ವಲ್ಲು ಹಾನು ಅನ್ವಲ್ಲು. ಏನು ಕಿವಿ ಕೆಪ್ಪಾದನ ಈ ವಯಸ್ಸಿಗೆ? ಈ ವಯಸ್ಸಿಗೆ ಏನು ಕಿವಿ ಕೆಪ್ಪಾಕವು? ಮಕ್ಳು ಅದೇನೋ ಹಾಡ್ಸ್ ಅಂತಾರಲ್ಲ, ಹಂಗೆ ಹಾಡ್ಸಾಗಿ ಕೊಟಕ್ಕಂದ್ಲ ಏನ ಕೇಳ್ತೀನಿ. ಅಲ್ಲ ಕೇಳೋದೇನು ಮುಟ್ಟಿ ಮಾತಾಡ್ಸ್ಬಿಡ್ತೀನಿ ತಡಿ. ಯಾಕೆ ಬೇಕು? ರೇಣವ ರೇಣವ. ವಿಂಚೆ ಯಾವ ಬಂದ್ಲೆ? ಅಲ್ಲ ಹಿಂಗೆ ಕೇಳಾಕತ್ತೀನಿ ನಾನು. ಓ ಶಪ್ಪ, ಇವ ಜೀವಂತ ಅದೆಯಲ್ಲ. ನಾನೇನೋ ಶಿವನ್ ಪದ ಸೇರ್ಬಿಟ್ಲೋ ಅನ್ಕೊಂಡ್ಬಿಟ್ಟೆ. ಯಾಕೆ ಹಾಡ್ಬಿಟ್ಟಿ? ಹಂಗೆ ಕಂತಿದ್ದಿ? ಹಾಡ್ಬಿಟ್ಟು ಇನ್ನ ವಯಸ್ಸಿದ್ಲ ನನಗೆ? ಸಾಯ ವಯಸ್ಸೇನು ತೂತು ಅನ್ನುವ ನಿನ್ನ ಹಾಡ್ಬಿಟ್ಟಿ. ನಾನು ಇನ್ನ ಮಗನ ಮದುವೆ ಮಾಡ್ಬೇಕಂತ ನಾ ಚಿಂತೆ ಮಾಡ್ಕೊಂಡು ಕುಂತ್ರೆ ಈಗ ನಾನು ನಾಳೆ ಊಟಕ್ಕೆ ಬಿಡಾಕೊಂಟ. ಅಲ್ಲ ಮತ್ತೆ ಅಲ್ಲಿ ನಿಂತ್ಕೊಂಡು ರೇಣವ ರೇಣವ ಒಂದೆ, ಇಲ್ಲಿ ಬಂದು ರೇಣವ ರೇಣವ ನಾಲ್ಕ ಮುಟ್ಟ ಯಾರು ಸೆಣ ಒಂದೆ. ನೀನು ಅಷ್ಟು ನಮ್ಗೆ ಗರ ಬಡ್ದರ್ಗತಿ ಏನು ವಿಚಾರ ಮಾಡ್ತಿದ್ದಿ? ಮತ್ತೆ ಮೈನ ಪ್ರಜ್ಞೆ ಇಲ್ಲ. ಯಾಕೆ ಕರೆದ್ರೆ ಕೇಳಿಸಲಿಲ್ಲ ಅದಕ್ಕೆ ಮತ್ತಿಷ್ಟು ಕರೆದ್ರೆ ಕೇಳಿಸ್ಕೊಳ್ತಂದ್ರೆ ಮತ್ತೇನ ಹಂಗೆ ಅನ್ಕೊಂಡವ. ಯವ್ವ ಇಲ್ಲಿ ಬಿಡ ಯವ್ವ, ನನ್ನ ಮಗಂದು ಚಿಂತೆ. ನಿನ್ನ ಮಗನ ಚಿಂತೆ ಅಲ್ಲ, ನಿನ್ನ ಮಗನ ಯಾಕೆ ಚಿಂತೆ ಮಾಡ್ತಿದ್ದಿ? ಬೇಕಾದಂಗೆ ಡಿಂಗ್ರಿ ಮ್ಯಾಗ ಡಿಂಗ್ರಿ ತಗೊಂಡನ, ಅಷ್ಟು ಓದ್ಯಾನ, ಮತ್ತೆ ಚಲೋ ನೌಕರಿನೂ ತಗೊಂಡನ. ಅಲ್ಲ ನೌಕರಿ ಬರ್ತಿತ್ತು ಒಳ್ಳೆ ಅನ್ನಪ್ಪ. ಅದೇನ ಹೊಲ್ದಾಗ ಅದೇನ ಮಾಡ್ತೀನಿ ಏನೇನ ಅನ್ನಲ್ಲ. ಮತ್ತೆ ಇಷ್ಟು ಒಳ್ಳೆ ಹುಡುಗ ಏನು ಚಿಂತೆ ಅವನಿಂದ? ಯವ್ವ ಅದೇ ಡಿಂಗ್ರಿ ಮ್ಯಾಗ ತಗೊಂಡಿದ್ನಲ್ಲ, ಸಿಟಿಯಾಗ ಒಂದು ಕೆಲಸ ನೋಡ್ಕೊಂಡ್ಬಿಟ್ಟಿದ್ರೆ ಈ ಚಿಂತಿದ್ದಿಲ್ಲ ಯವ್ವ. ಈ ಹೊಲ್ದಾಗ ಬಂದು ಈ ಹಳ್ಳ್ಯಾಗ ಬಂದು ಏನು ಹಂಗೆ ಕಡದು ಕಟ್ಟಿ ಹಾಕ್ತಾನ, ಬಾರ್ಲೆ ಬೋತಾನ. ಇಲ್ಲಿ ಬೇಡಪ್ಪ, ಈ ಹಳ್ಳ್ಯಾಗ ಏನು ದುಡಿದು ಉದ್ದಾರ ಅದಾರ ಯಾರಿಲ್ಲ. ಹೋಗಿ ನೌಕರಿ ಮಾಡು, ಚಲೋ ಹೊತ್ನಿಗೆ ದುಡಿದು ಚಂದ ಜೀವನ ಮಾಡು ಅಂದ್ರೆ ಅದೇನ ಹೊಲ್ದಾಗ ಮಾಡ್ತೀನಿ ನಾ ಅದೇನ ಮಾಡ್ತೀನಿ ಅಂತ ಇಲ್ಲಿ ನಿಂತು ಒಟ್ಟೆ. ಈಗ ನೋಡಿದ್ರೆ ಒಂದು ಕನ್ನೆ ಹತ್ವಲು ಎಲ್ಲ ಕನ್ನೆ ಫಸ್ಟ್ ಹಿಂಗೆ ಓದೇನ ಅಂದ್ರೆ ಹ್ಞೂ ಅಂತಾರಂತೆ. ಆದರೆ ಕೆಲಸ ಎಲ್ಲಿ ಅಂದರೆ ಹಿಂಗೆ ಹೊಲ್ದಾಗ ಮಾಡ್ತಾನೆ ಅಂದ್ರೆ ಒಲ್ಲ ಅಂತಾರಂತೆ. ಸಿಟಿಯಾಗ ಕೆಲಸ ಮಾಡಿ ನೌಕರಿ ತೊಗೊಂಡ್ರೆ ಹ್ಞೂ ಅಂತಾರಂತೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಹಂಗಾಗಿ ಕನ್ನೆ ಒಂದು ಹತ್ತವಲ್ವ ಯವ್ವ ನನ್ನ ಮಗಳಿಗೆ. ಅಯ್ಯೋ ದೇವ್ರೇ. ಅಲ್ಲ ಓದೇನ ಬೇಕಾದಂಗೆ ಹೊಲ್ದಾಗ ಮಾಡಿದ್ರೆ ಏನು ತಪ್ಪೈತೇನು? ಮತ್ತು ಹೊಲ್ದಂದಲ್ಲ ಅಂತೀನಿ ಅದೆಲ್ಲರ ಏನು ಆಕಾಶದಿಂದ ಉದುರ್ತೈತಂತ ಹಾಡ್ಬಿಟ್ಟಾರಿಗೆ. ಹಂಗೆ ಮತ್ತೆ ಎಲ್ಲರೂ ಹೆಂಗೆ ಜಿಗ್ಗಿ ಓದಿರ್ಬೇಕು, ಜಿಗ್ಗಿ ಶ್ರೀಮಂತರಿರ್ಬೇಕು, ಮತ್ತು ಆಸ್ತಿ ಇರ್ಬೇಕು.
ಇರ್ಬೇಕು ಹೊಲ 10 ಎಕರೆ 8 ಕೂರಿಗೆ ಹಿಂಗೆಲ್ಲ ಇರ್ಬೇಕಂತ ಕೇಳ್ತಾರಂತ. ಆದ್ರೆ ಗಂಡ ಮಾತ್ರ ಹೊಲದ ಬಡಿಬೇಡಂತೆ. ಇದು ಬಾರಿ ಬೇಸಿ ಐತಿ. ಹಂಗಿದ್ರೆ ದುಡಿಲಾರ್ದ ಹಂಗ ನೆಟ್ಟಿಗೆ ಬರ್ತಂತ ಅನ್ಕೊಳು. ಹೋಳ್ ಬಿಡು, ನಿನ್ ಮಗ ಅಷ್ಟು ಒಳ್ಳೆತದನ. ಒಂದ್ ಗಂಟಿಗೆ ಒಂದ್ ಹೆಣ್ಣು ದೇವ್ರ ಸೃಷ್ಟಿ ಮಾಡಿರ್ತಾನ. ಎಲ್ಲದಳ ನಾ ಪುಣ್ಯಾತ್ಕಿತ್ತಿ. ಹಾಗೆ ಆಗತ್ತ ಮತ್ತೆ ಹೆಂಗ್ಯಾಕ್ ಚಿಂತೆ ಮಾಡ್ತಿ? ಹುಡುಕು ಏನು ಏನತ್ಗೇನು ವಯಸ್ಸಾಗೈತೇನ? ಮುಂದೆ ಯಾರು ಬೇಕಿ ಸಿಗ್ತಾಳ. ಅದಕ್ಕೆ ಹಿಂಗೆ ತಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಅಕ್ಕತ್ತೇನ? ಗಂಗಡಿ ಈಗ ನನಗೆ ಒಂಚೂರು ಸಕ್ಕರೆ ಚಾಪುಡಿ ಕೊಡ್ಬಾ. ನನ್ನ ಗಂಡು ಬಂದು ಕುಂತಾನ. ನನಗೆ ಅಂಗಡಿಗೆ ಹೋಗ್ತಾರ ಅಷ್ಟು ಟೈಮ್ ಇಲ್ಲಿಗ ಅಂತ ಮತ್ತೆ ಹೊಲಕ್ಕೆ ಹೋಗ್ಬೇಕು ಬೈತಾನ. ಒಂಚೂರು ಕೊಡ್ಬಾ. ಹೌದು ಬಿಡು ವಿಜಿ, ನೀ ಹೇಳೋದು ಕರೆವೈತಿ. ಇರಿ ಈ ಹುಡುಕತೆ ನಿನ್ನ ನೋಡ್ತೀನಿ ಅಂತಾರೆ. ಯಾರು ಇದ್ದೇ ಇರ್ತಾರೆ ಮಾಡ್ಕೊತಾರೆ. ಅದು ಒಂದು ಕರೆವೆ. ಸರಿ ಸರಿ ಬಾ, ಕೊಡ್ತೀನಿ ಬಾ. ರೀ ತಡೀರಿ. ಏನು ಹೇಳ? ಅಲ್ಲ, ನೀವು ನಿನ್ನೆ ಮುಂಜಾನೆ ಹೋಗಿದ್ರಿ, ಮಧ್ಯಾಹ್ನ ಬರಲಿಲ್ಲ ಊಟಕ್ಕೆ, ರಾತ್ರಿನೂ ಮನೆ ಬರಲಿಲ್ಲ. ಈಗ ಬೆಳಗ್ಗೆ ಹೊರಗೆ ಬರತ್ತೀರಿ. ಎಲ್ಲಿ ಹೋಗಿದ್ರಿ? ಎಲ್ಲಿದ್ರಿ? ಅಲ್ಲ, ಯಾಕೆ ನೀವು ಮನೆ ಕರೆಕ್ಟಾಗಿ ಬರಂಗಿಲ್ಲ? ಯಾವಾಗ ನೋಡಿದ್ರು ಬರೀ ಹೊರಗೆ ಇರ್ತೀರಿ. ಮನೆ ಒಂಚೂರು ಚೆಂದ ನಾನು ನೋಡಂಗಿಲ್ಲ, ಮಾತಾಡ್ಸಂಗಿಲ್ಲ. ನಾ ಉಂಡಿನೇ ತಿಂದಿನೇ ಸತ್ತಿನೇ ಬದುಕಿನೇ ಅದಿನೇ ಇಲ್ಲ ಅಂತಾನೂ ವಿಚಾರ ಮಾಡಂಗಿಲ್ಲ. ಯಾವಾಗಲೂ ಹೊರಗೆ ಇರ್ತೀರಿ. ಎಲ್ಲಿ ಇರ್ತೀರಿ? ಏನು ಹಿಂಗ್ಯಾಕೆ ಮಾಡಕತ್ತೀರಿ ನೀವು? ಹೆಣ್ಮಕ್ಳ ಮಗ ನೂರು ಕೆಲಸ ಇರ್ತಾವೆ. ಎದಕ್ಕೆ ನಿನಗೇನಕ್ಕೆ ಬೇಕು? ಅಯ್ಯ, ನನಗೇನಕ್ಕೆ ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೇನೇನ್ರಿ? ಕೇಳೋ ಅಧಿಕಾರ ಐತಿ. ನನ್ನ ಮಾಡ್ಕೊಂಡ್ ಬಂದಿರಿ ನೀವು. ಮತ್ತೆ ನಿಮ್ಮನ್ನು ವಿಚಾರಿಸೋದು ಬೇಡ. ನಾನು ನಿಮ್ಗೆ ಆಗು ಹೋಗು ಪ್ರತಿಯೊಂದಕ್ಕೂ ನನಗೆ ಅಧಿಕಾರ ಐತಿ. ಹಂಗಂತ ಏನು ಲೆಕ್ಕಕ್ಕಿಲ್ಲಂಗ ನೀವು ಹೆಂಗೆ ಹಾಕಿರಿ ಹಂಗೆ ಕೈ ಬಿಡೋಕ್ಕಾಗತ್ತಾ? ಏನಂತ ನಂಗೆ ಹೇಳ್ರಿ. ನನಗೂ ಭಾಳ ಅನಿಸ್ಲಿಂದ ನನಗೆ ಕೇಳ್ಬೇಕಂತ ಭಾಳ ಇತ್ತು. ನನಗೆ ಯಾಕೋ ಏನೋ ಒಂಥರ ಅನ್ಸತೈತಿ. ಅದು ಯಾಕೆ ಏನಂತ ನಿಮ್ಗೆ ಇವತ್ತು ಹೇಳಬೇಕು ನೀವು. ಹೇಳಪ್ಪ ಹೇಳು. ಮಹಾರಾಣಿಯವರು ಕೇಳಕತ್ತಾರ, ನೀನು ಉತ್ಸಾಹ ಕೊಟ್ಟು ಹೋಗು. ಹಂಗಲ್ರಿ ಅತ್ತೀರ, ಹಿಂಗೆ ಬಿಟ್ಕೊಂತ ಹೋದ ಅವರು ಹಾದಿ ತಪ್ತಾರಿ. ಅಲ್ಲ ಮತ್ತೆ ಮನೆ ಬರಲಿಲ್ಲ ಅಂದ್ರೆ ಹೆಂಗ್ರಿ? ಮನೆಗೆ ಏನು ತಿನ್ನಕ್ಕೆ ಕಾಯ್ತಿರ್ತೀನಿ. ಊಟ ಮತ್ತೆ ಅವ್ರದೆಲ್ಲ ನೋಡ್ಕೋಬೇಕಲ್ರಿ. ಎಲ್ಲಿ ಒಂಥರ ಎಲ್ಲಿ ಇರ್ತಾರ ಏನಂತ ಕೇಳಿಲ್ಲ ಅಂದ್ರೆ ಹೆಂಗ್ರಿ? ಮತ್ತೆ ಅದಕ್ಕೆ ಕೇಳಾತಿದ್ರಿ ಅತ್ತೀರ. ಅಧಿಕಾರ ಮಾಡ್ಬೇಕಾಗಿದ್ದವ ಮತ್ತೆ ಮಾಡ್ಬೇಕು. ಯಾಕಂದ್ರೆ ನಿನ್ನೆ ಮನೆ ಬಂದಕಿ ನಿನಗ ನನ್ನ ಮಗನ ಭಾಳ ಅಧಿಕಾರ ಐತಿ. ನಾನು ಹಾಡೋದು ಅತೊಂದು ಜಾಪನ್ ಮಾಡಿ ಇಷ್ಟು ದುಡ್ಡತ್ತನ್ ಮಾಡಿ ನಿನಗೆ ಮದುವೆ ಮಾಡಿಕೊಟ್ಟಿನಲ್ಲ, ನನಗೇನು ಅಧಿಕಾರ ಇಲ್ಲ. ಪಾಪ ನನ್ನ ಮಗನ ಮ್ಯಾಗ ನನಗೆ ಎಲ್ಲ ಕಾಲಷ್ಟು ಅಧಿಕಾರ ಇಲ್ಲವ, ಎಲ್ಲ ನಿನಗೆ ಬಿಟ್ಕೊಟ್ಕೊಂಡು. ಅದಕ್ಕೆ ಬಡಿಗೆ ಹಿಡ್ಕೊಂಡು ನಿಂದಿರ್ಬೇಕಿಲ್ಲ ವಿಚಾರ ಮಾಡಕ್ಕೆ. ನಾ ಕೊಟ್ಟ ವಿಚಾರ ಮಾಡ್ಬೇಕಾಗಿತ್ತು. ಪಾಪ ಹಂಗ ನಿಂತಿಯಲ್ಲ, ಯಾಕೆ? ತಗೋ ಒಂದು ಹೊಡ್ಕೊ ಕಟ್ಟಿಗೆ ತೊಗೊಂಡು ವಿಚಾರ ಮಾಡುವ. ಹಂಗಲ್ರಿ ಅತ್ತೀರ, ನೀವು ವಿಚಾರ ಅಂತಲ್ರಿ. ಈ ಒಂದು ಮಾತು ಹೆಂಡತಿಗೆ ಕೇಳ್ಬೇಕಲ್ರಿ. ನಾನು ರಾತ್ರಿ ಎಲ್ಲ ಕಾಯ್ತಿರ್ತಿದ್ದೆ. ರಾತ್ರಿ ಗಂಡ ಬರಲಿಲ್ಲ ಅಂದ್ರೆ ಯಾ ಹೆಂಡತಿಗಾದ್ರೂ ಒಂಥರ ಭಯ ಇರುತ್ತಿಲ್ರಿ, ಅದಕ್ಕೆ ಕೇಳಿದ್ರಿ. ಅಯ್ಯ, ಅದಕ್ಕೆ ಹಿಂಗೆ ಮಾಡ್ತಿ? ಗಣಮಗದನತ್ತ ಅದೇನು ಹೆಣ್ಮಗಳು ಯಾರ ಹೊತ್ಕೊಂಡು ಹೋಗಾರ ಹಾಸ್ಕೊಂಡು ಹೋಗಾರ ಏನಾರ ಅನ್ನಕ್ಕೆ? ಗಣಮಗ ಎಷ್ಟು ರಾತ್ರಿ ಹೊರಗಿದ್ರು ಮತ್ತೆ ಮನೆಗೆ ಬರ್ತಾನ. ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ತಿದ್ದಿ? ಬಂದಿಲ್ಲ ಈಗ. ಬಡ ಬಡತಿಗೆ ಬಿಸಿನೀರು ಕಾಸಿ ಜಳಕ ಕೇಳು. ಬಿಸಿ ಬಿಸಿ ರೊಟ್ಟಿ ಮಾಡಿ ತಿನ್ನಿಸು. ಅದನ್ನ ನೋಡಂಗಿಲ್ಲ. ಯಾಕೆ ಬಂದಿ, ಯಾಕೆ ಹೋಗಿದ್ದಿ, ಇದನ್ನ ಕೇಳಕ್ಕೆ ಬಾರಿ ಇದೆ. ಹೋಗಾಗ ಯವ್ವ, ಈಕಿದ ಯಾಕೆ ನಾಲ್ಗೆ ಭಾಳ ಉದ್ದಾಗೈತ್ವಿ. ನಾಲ್ಗೆ ಕತ್ತರಿಸ್ಬೇಕು. ಇಲ್ಲಾಂದ್ರೆ ಈಕಿ ಹಿಂಗೆ ಮಾಡಿದ್ರೆ ಬರೀ ನನಗೆ ಹಿಂಗೆ ಕೇಳ್ಕೊಂಡು ಕುಂದಿರ್ತಾ. ಈಕಿದು ಭಾಳ ಆಗೈತೆ ಅಡಿಕಿದು. ಹೋಲ್ ಬಿಡ್ಲ, ಆಕಿಗೆ ಯಾಕೆ ತಲೆ ಕೆಡಿಸ್ಕೊತಿ? ಹೋಗು ಬಡ ಜಳಕ ಮಾಡು, ಹೋಗಿ ಊಟ ಮಾಡು. ಅಲ್ಲ, ಈಗ ನಾ ಕೇಳ್ತೀನಿ, ನನಗೆ ಹೇಳಲ್ಲ. ರಾತ್ರಿ ಯಾಕೆ ಬಂದಿದ್ದಿಲ್ಲ ನೀನು? ಎಲ್ಲಿ ಹೋಗಿದ್ದಿ? ಅದ ಯವ್ವ, ಅಲ್ಲಿ ಇದು ಹೊಲ್ದಾಗ ಕಲ್ಲಂಗಡಿ ಹಾಕಿವಲ್ಲ, ರಾತ್ರಿ ಹೊತ್ತಿನಾಗ ಹೊಂದಿ ಬಂದು ತಿಂದ್ಬಿಡ್ತಾವೆ. ಅದಕ್ಕೆ ಹೊಲ್ದಾಗ ಕಾಯಕ ಇದ್ದೆ ರಾತ್ರಿ, ಹಂಗಾಗಿ ಬರೋಕ್ಕಾಗಲಿಲ್ಲ. ಹೌದಾ? ಆತಪ್ಪ ಮಗನ. ನಿಂಗೆ ಹೆಂಗೆ ಬರುತ್ತೆ ಹಂಗಿರು. ಅದ್ರ ಗಣಮಗ ನೀನೇನು, ನಾನೇನು ಅನ್ಸಲ್ತಾವ. ಆಯ್ತು, ಹೋಜಾಕ ಮಾಡಿ ಊಟ ಮಾಡೋಕಪ್ಪ ಮಗನ. ಅನ್ನಂಗ ಯವ್ವ ತಂಗಿ ಫೋನ್ ಹಚ್ಚಿದ್ಲು. ಹೌದನ? ಯಾಕಂತ? ಏನು ಬರ್ತಾ ಅಂತಾನೆ? ಏನೋ ಬೇಸರ ಆಗೈತಿ, ಅವನ್ ನೋಡಂಗಾಗೈತಿ, ಬರ್ತೀನಿ ಅಣ್ಣ ಅಂದ್ಲು. ಹೌದನೇಯಪ್ಪ. ಇವ ನನ್ನ ಮಗಳು ಅಲ್ಲಿ ನರಕ ಅನ್ಬಸ್ತೈತೆ. ಯವ್ವ ಅದೆಂತ ನಾಯಿ ಅಂತ ಹತ್ತಿ ಸೇರ್ಕೊಂಡ್ಬಿಟ್ಟೈತಿ. ಅದು ಗಂಡ ಅದೆಂತ ಗಂಡಿದಿತ್ತು. ಅವ್ರ ಅವನ್ ಮಾತು ಕೇಳಿ ಇದನ್ನ ಬಡ್ದಂಗೆ ಬಿಡ್ತೈತೆ ಅಂತ, ಹತ್ತಿನ ಬಿಡ್ತೈತೆ ಅಂತ. ಯವ್ವ ನನ್ನ ಮಗಳು ಎಷ್ಟು ಕಷ್ಟ ಅನ್ಬಸ್ತೈತೆ. ಏನಲ್ಲಿ ಯಪ್ಪ ಬಂದ್ಬಿಡ ಅಂತ ಹೇಳಿದಿಲ್ಲ. ಇವತ್ತು ಮಧ್ಯಾಹ್ನದ ಬಸ್ಸಿಗೆ ಬರ್ತೀನಿ ಅಂದ. ಅಯ್ಯೋ ಹೌದಾ? ಮಧ್ಯಾಹ್ನ ಬಸ್ಸಿಗೆ ಬಂದ್ಬಿಟ್ಟ ಅಂತಾನ? ಯವ್ವ ಹಂಗಿದ್ರೆ ಹೋಗಿ ಏನಾರ ಚೊಲ್ಸು ಅಡುಗೆ ಮಾಡಂತ ಹೇಳ್ತೀನಿ ತಡೆಯಪ್ಪ. ಪಾಪ ಅಲ್ಲಿ ಏನು ಉಂಡಿರ್ತಿತ್ತು ಏನಿಲ್ಲ. ತಡಿ ಹೋಗಿ ನಿನ್ನ ಹೆಂಡತಿಗೆ ಹಬ್ಬದ ಅಡುಗೆ ಮಾಡಂತ ಹೇಳ್ತೀನಿ ತಡೆಯಪ್ಪ. ಆಯ್ತು ತಗೋ, ಅಷ್ಟೇ ಮಾಡು. ನೀನು ಬರ್ಲಾ? ಬಡ ಬಡ ಹೋಗಿ ಜಾಕ ಮಾಡು. ಈಗೇನು ನಾಷ್ಟ ಪಾಷ್ಟ ಮಾಡು. ಮಧ್ಯಾಹ್ನ ನಿಮ್ಮ ತಂಗಿ ಕೊಟ್ಟಾಗ ಹಬ್ಬದ ಅಡುಗೆ ಊಟ ಮಾಡಿ ಅಂತ. ಬಾ, ಅದು ಸಿಗೈತಿ. ಎಲ್ಲರೂ ಚಂದ ಕುತ್ಕೊಂಡು ಊಟ ಮಾಡಿ ಬಾ. ಪಾಪ ನಿಮ್ಮ ತಂಗಿ ಅದೇನು ಕಷ್ಟ ಹೊತ್ಕೊಂಡು ಬರ್ತೈತಿ ಏನ, ಆಕಿದು ಕಷ್ಟ ಸುಖ ಮಾತೆ ಸಂಬಾರಪ್ಪ.